ಹ್ಮ್ ತುಳಸಿಯ ಹಬ್ಬ ದಿನದಂದು ಪ್ರತಿಯೊಂದು ಮನೆ ಮನೆಗೂ ನಾನು ಬರ್ತೇನೆ ಅಂತ ಹೇಳ್ತಾಳೆ. ಪ್ರತಿಯೊಂದು ಮನೆ ಮನೆಯಲ್ಲೂ ನಾನು ಆವಾಹನೆ ಆಗ್ತೀನಿ ಅಂತ ಹೇಳ್ತಿರ್ತಾಳೆ. ಯಾವ ರೀತಿಯಲ್ಲಿ ಆವಾಹನೆ ಆಗ್ತಾಳೆ ಅಂತಂದರೆ, ನಾನು ಒಬ್ಬ ಕನ್ಯೆ ಮುತ್ತೈದೆಯಾಗಿ ಬರ್ತೇನೆ, ಅಥವಾ ನಾನು ಪೂರ್ಣ ಮುತ್ತೈದೆಯಾಗಿ ನಾನು ಬರ್ತೇನೆ. ಎರಡು ರೂಪದಲ್ಲಿ ನಾನು ಬರ್ತೇನೆ. ಒಂದು ಬಾಲ ಕನ್ಯೆಯಾಗಿ ಬರಬಹುದು, ಅಥವಾ ಮದುವೆಯಾಗಿರುವಂತಹ ಗೃಹಿಣಿಯ ರೂಪದಲ್ಲಾದರೂ ಬರಬಹುದು. ಆದ್ದರಿಂದ ನಿಮ್ಮನ್ನು ನಾವು ನೋಡಿದಾಗ ನೀವೇ ರುಕ್ಮಿಣಿಯಾಗಿ ಬಂದಿರ್ಬೋದು, ವೃಂದಾದೇವಿಯಾಗಿ ಬಂದಿರ್ಬೋದು. ರೂಪವನ್ನು ನೋಡಿ, ಆಗಲೇ ನಾನು ಪುರಾಣದಲ್ಲಿ ಹೇಳಿದೆ, ಜಲಂಧರನ ರೂಪವನ್ನು ತಾಳದಂಥವನು ಮಹಾವಿಷ್ಣು. ಆದರೆ ನಿಮ್ಮ ರೂಪವನ್ನು, ಭಕ್ತರ ರೂಪವನ್ನು ತಾಳುವಂಥವಳು ವೃಂದಾದೇವಿ. ಆದ್ದರಿಂದ ನಿಮ್ಮ ರೂಪವನ್ನು ತಾಳು ಬರ್ಬೋದು, ನಿಮ್ಮ ಸ್ನೇಹಿತೆಯ ರೂಪದಲ್ಲಿ ಬರಬಹುದು ಅವಳು. ಅಂದರೆ ಯಾರಿಗೂ ಸಹ ಅವಮಾನಿಸದೆ ಎಲ್ಲರನ್ನೂ ಆಹ್ವಾನಿಸಿ, ಎಲ್ಲರಿಗೂ ಗೌರವವನ್ನು ಸಲ್ಲಿಸಿ, ಎಲ್ಲರಿಗೂ ಸಹ ಭಾಗಿನವನ್ನು, ನೈವೇದ್ಯಾರ್ಗಳನ್ನು, ನಿಮ್ಮಿರುವಂಥ ಎಲ್ಲ ಉಪಚಾರಗಳನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿ. ಯಾಕೆಂದರೆ ದೇವಿ ಯಾವ ರೀತಿಯಲ್ಲಾದರೂ ಬರ್ಬೋದು, ಅವಳ ಅನುಗ್ರಹಕ್ಕೆ ನೀವೆಲ್ಲರೂ ಸಹ ಪಾತ್ರರಾಗೋಣ ಅಂತ ಸಂದರ್ಭದಲ್ಲಿ ಹೇಳ್ಬೋದು. ಖಂಡಿತ. ಇನ್ನು ಕಡೆಯ ಪ್ರಶ್ನೆ ಗುರುಗಳೇ, ಈ ತುಳಸಿ ಪೂಜೆಯನ್ನ, ವಿವಾಹವನ್ನ ಮಾಡಿದ್ಮೇಲೆ ಆ ವಿಸರ್ಜನೆಯನ್ನ ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು, ಅದಕ್ಕೂ ಏನಾದ್ರು ಕ್ರಮಗಳಿದೆಯಾ ಅಂತ? ನೋಡಿ, ಖಂಡಿತವಾಗಿ ಇವೆಲ್ಲವೂ ಸಹ ಕೆಲವರಿಗೆ ಬಹಳ ಗೊಂದಲಮಯವಾಗಿರುತ್ತೆ. ಆ ದಿನದ ಆರಂಭದ ಪೂಜೆಗಳಾದಮೇಲೆ, ಅಂದರೆ ಆ ದಿನದ ಪೂಜೆ ಆದ ನಂತರದಲ್ಲಿ, ಪ್ರಾತಃ ಕಾಲದಲ್ಲಿ ನಾವೆಲ್ಲವೂ ಸಹ ಪೂಜಾದಿಗಳನ್ನು ಮಾಡ್ತಿರ್ತೀವಿ. ಆಗ ಅದನ್ನು ವಿಸರ್ಜನೆ ಮಾಡೋದು ಬೇಡ. ತಿರ್ಗಿ ಮತ್ತೆ ಮಾರನೇ ಬೆಳಿಗ್ಗೆ ನಾವೇನು ಮತ್ತೆ ವೃಂದಾದೇವಿಗೆ, ತುಳಸಿಗೆ ಒಂದು ಪೂಜೆಯನ್ನು ಮಾಡಲಿಕ್ಕೋ ಅಥವಾ ದೀಪವನ್ನು ಹಚ್ಚಲಿಕ್ಕೋ ನಾವೆಲ್ಲ ಆರಂಭವನ್ನು ಮಾಡ್ತೇವೆ. ಆ ಸಂದರ್ಭದಲ್ಲಿ ಅದನ್ನು ನೆಲ್ಲಿಕಾಯಿ ಗಿಡವನ್ನು ವಿಸರ್ಜನೆ ಮಾಡ್ಬೋದು. ಇಲ್ಲಾಂದರೆ 3 ದಿನಗಳ ಕಾಲ, 5 ದಿನಗಳ ಕಾಲ, 9 ದಿನಗಳ ಕಾಲವೂ ಸಹ ಅದರಲ್ಲಿ ನಾವು ಇಡಬಹುದು. ಆದರೆ ಅಶುಚಿ ಆಗ್ತಾ ಇದೆ, ನಮಗೆ ಮಡಿ ಇಲ್ಲದೆ ರೀತಿಯಲ್ಲಿ ಅದಕ್ಕೆ ಅಪಚಾರಗಳಾಗ್ತಿದೆ ಅಂತಂದರೆ ಮಾರನೇ ಬೆಳಗ್ಗೆ ತೆಗೆಯುವಂಥದ್ದು ಸೂಕ್ತ. ಮನೆಗಳಲ್ಲಿ ಶುಚಿ ಇಲ್ಲ, ನಾವು ಶುದ್ಧವಾಗಿರೋದಿಲ್ಲ, ಮತ್ತು ಹೊರಗಡೆ ಹೋಗಬೇಕಾದ್ರೆ ಏನಾದರೂ ಆ ಪೂಜೆಗಳಿಗೆ ಭಂಗವಾಗ್ಬೋದು, ಅಪಚಾರಗಳಾಗ್ಬೋದು ಅನ್ನೋದಕ್ಕೋಸ್ಕರವಾಗಿ ಯಾವುದೇ ಒಂದು ಪೂಜಾ ಕೈಂಕರ್ಯಗಳನ್ನು ಮಾಡಿದಾಗ ಮಾರನೇ ಬೆಳಗ್ಗೆ ವಿಸರ್ಜನೆ ಮಾಡುವಂಥದ್ದು ಸೂಕ್ತ. ಎಲ್ಲರಿಗೂ ಒಂದು ವಾರಗಟ್ಟಲೆ ಇಟ್ಕೊಳ್ಬೇಕು ಅಂತ ನಮಗೂ ಆಸೆ. ಆದರೆ ಮನೆಗೆ ಬರುವಂಥವರು, ಹೋಗುವಂಥವರು ಇನ್ನೊಬ್ಬರು ಇಲ್ಲಿ ಅಪಚಾರಗಳಾದರೆ ಆ ದೇವಿಯ ಅಷ್ಟು ಪೂಜೆ ಮಾಡಿದಂತಹ ಫಲ ನಮಗೆ ಅದು ತೊಂದರೆ ಆಗಬಾರ್ದು, ಅಲ್ಲಿ ನಶಿ ಹೋಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ಪ್ರಾತಃ ಕಾಲದಲ್ಲಿ ಮಾರನೇ ಬೆಳಗ್ಗೆ ನೀವೇನು ಪೂಜೆ ಮಾಡ್ತಿರ್ತೀರಿ ಆ ಸಂದರ್ಭದಲ್ಲಿ ಅದನ್ನು ವಿಸರ್ಜನೆ ಮಾಡುವಂಥದ್ದು ಸೂಕ್ತವಾದಂತಹ ವಿಚಾರ.